ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ 12,000 ರೂಪಾಯಿ 6 ಕಂತು ಹಣ ಜಮೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಕೂಡ ಬಂದಿರುವಂತದ್ದು. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಂದ್ರೆ ಒಂದು ಹೊಸ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ. ಇನ್ನು ಎರಡನೇದಾಗಿ ಎಲ್ಲಾ ಪಡಿತರ ಚೀಟಿದಾರರಿಗೆ ವೀಕ್ಷಕರೇ, ನೀವು ಕೂಡ ಏನಾದ್ರೂ ಅಕ್ಕಿ ಪಡೆದುಕೊಳ್ತಾ ಇದ್ರೆ ಪ್ರತಿ ತಿಂಗಳು, ಇನ್ ಮುಂದೆ ನಿಮಗೆ ಹೊಸ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಅದೇ ತರ ರಾಜ್ಯ ಸರ್ಕಾರದಿಂದ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಒಟ್ಟು 2 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ನೀವು ಕೂಡ ಬಿಪಿಎಲ್ ಕಾರ್ಡ್ ಹೊಂದಿದ್ರೆ ವಿಡಿಯೋ ಬೇಗನೆ ಲೈಕ್ ಮಾಡಿ. ಇನ್ನು ಮೂರನೇದಾಗಿ ವೀಕ್ಷಕರೇ, ಇನ್ ಮುಂದೆ ಒಂದಲ್ಲ ಎರಡಲ್ಲ ಟೋಟಲ್ 10 ಗ್ಯಾರಂಟಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದ್ರೆ 5 ಗ್ಯಾರಂಟಿ ನಿಮಗೆ ಗೊತ್ತಿದೆ. ಇನ್ನು 5 ಗ್ಯಾರಂಟಿ ಯಾವುದು? 6ನೇ ಗ್ಯಾರಂಟಿ, 7ನೇ ಗ್ಯಾರಂಟಿ, 8ನೇ ಗ್ಯಾರಂಟಿ, 9ನೇ ಗ್ಯಾರಂಟಿ, 10ನೇ ಗ್ಯಾರಂಟಿ ವೀಕ್ಷಕರೇ, ಇದು ನಮ್ಮ ರಾಜ್ಯ ಸರ್ಕಾರದಿಂದ ಜನರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬೋದು. 10 ಗ್ಯಾರಂಟಿ ಯೋಜನೆಗಳ ಪಟ್ಟಿ ಕೂಡ ಬಂದಿದೆ. ಇನ್ನು ವೀಕ್ಷಕರೇ, ಕರ್ನಾಟಕದಲ್ಲಿ ಇನ್ ಮುಂದೆ ಮಕ್ಕಳಿಗೆ ಮೊಬೈಲ್ ಫೋನ್ ಬ್ಯಾನ್ ಮಾಡ್ತಾರ? ಹೌದು, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಅದು ಕೂಡ ನೋಡೋಣ. ಒಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಒಂದು ಝಟಕ ಬೀಳಲಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಬಂಗಾರ ಮತ್ತು ಬೆಳ್ಳಿ ದರ ಮುಂದಿನ ಬರೋ ದಿನದಲ್ಲಿ ಏರಿಕೆನೂ ಆಗ್ಬಹುದು, ಭಾರಿ ಒಂದು ಇಳಿಕೆನೂ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ 3 ದೊಡ್ಡ ಘೋಷಣೆಗಳು. ಒಂದು ಕಡೆಗೆ ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಭೀತಿ ಶುರುವಾಗಿದೆ. ರಷ್ಯಾದವರು ಬಂಗಾರ ಬಿಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಕೂಡ ನೋಡೋಣ. ಬಂಗಾರ ಪ್ರಿಯರಾಗಿದ್ರೆ ಇವತ್ತಿನ ದರ ಆದ್ರೂ ಎಷ್ಟು, ಅದು ಕೂಡ ನೋಡೋಣ. ಮತ್ತೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ, ನಿಮಗೆ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ. ಇನ್ನು ಎರಡನೇದಾಗಿ, ಬೇಗನೆ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೂ ಕೂಡ 26ನೇ ಕಂತು ಹಣ ಬಂತ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ಪ್ರತಿಯೊಂದು ಕಮೆಂಟ್ಗೂ ಕೂಡ ನಾವು ರಿಪ್ಲೈ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಸೊ ನೀವು ಕೂಡ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ. ಈಗಾಗಲೇ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಒಟ್ಟು 52,000 ರೂಪಾಯಿ, ಹಾಗಾದ್ರೆ ಒಟ್ಟು 26 ಕಂತು ಹಣವನ್ನ ಜಮೆ ಮಾಡಿದ್ದೇವೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆ ಮಾಡಿರುವಂತದ್ದು. ಹಾಗಾದ್ರೆ ನಿಮ್ಮ ಅಕೌಂಟ್ಗೂ ಕೂಡ 26ನೇ ಕಂತು ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಈಗಾಗಲೇ 25, 26 2 ಕಂತು ಹಣವನ್ನ ಬಿಡುಗಡೆ ಮಾಡಿದ್ದು ಎಲ್ಲರ ಅಕೌಂಟ್ಗೂ ಕೂಡ ಹಣ ಜಮೆ ಆಗಿದೆ. ಈಗ ಬಾಕಿ ಉಳಿದಿರೋದು ಅಂದ್ರೆ 27ನೇ ಕಂತು ಹಾಗೂ 28ನೇ ಕಂತು, 29, 30 ಕಂತು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇದು ನಾವು ಹೇಳ್ತಾ ಇಲ್ಲ, ವಿರೋಧ ಪಕ್ಷದವರು, ಬಿಜೆಪಿ ಅವರು ಲೆಕ್ಕಾಚಾರ ಮಾಡಿ ಹೇಳ್ತಾ ಇರುವಂತದ್ದು. ಅಂದ್ರೆ ಒಟ್ಟು ಇಲ್ಲಿ 6 ಕಂತು ಬಾಕಿ ಇತ್ತು ಸರ್ಕಾರದಿಂದ ಕೊಡೋದು, ಒಟ್ಟು 6 ಕಂತು. ಹಾಗಾದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು ಹಾಗೂ ಸೆಪ್ಟೆಂಬರ್ ತಿಂಗಳವರೆಗೂ ಹಾಕಲಾಗಿತ್ತು. ಸೆಪ್ಟೆಂಬರ್ ತಿಂಗಳದ್ದು ಬಿಟ್ರೆ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಈ 3 ತಿಂಗಳದ್ದು ಕಂತು 3 ಕಂತು ಹಾಗೂ ಈ ಹೊಸ ವರ್ಷದ ಜನವರಿ ತಿಂಗಳದ್ದು 1 ಕಂತು. ಒಟ್ಟು ಇಲ್ಲಿ ಈಗ 4 ಕಂತು ಬಾಕಿ ಉಳಿಯುತ್ತೆ. 6 ಕಂತಿತ್ತು, ಅದರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಆಗಿದೆ, ಜಮೆ ಕೂಡ ಆಗಲು ಶುರುವಾಗಿದೆ ವೀಕ್ಷಕರೇ. ಹೀಗಾಗಿ ಈಗ 4 ಕಂತು, ಹಾಗಾದ್ರೆ 8,000 ರೂಪಾಯಿ ಬಾಕಿ ಉಳಿಯುತ್ತೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಈಗ ಮುಂದಿನ ಬರೋ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತಾ ಇದೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆ ಕೊಟ್ಟಿದ್ದಾರೆ. ಯಾವ ಕಂತು ಕೂಡ ಬ್ಯಾಲೆನ್ಸ್ ಇಟ್ಕೊಳ್ಳಲ್ಲ, ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೇವೆ, ಎಲ್ಲಾ ಕೂಡ ಹಣ ಗೃಹಲಕ್ಷ್ಮಿ ಅಕೌಂಟ್ಗೆ ಬಂದೇ ಬರುತ್ತೆ ಅಂತ ಒಂದು ಭರವಸೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಈಗಾಗಲೇ ನಿಮ್ಮ ಅಕೌಂಟ್ಗೂ ಕೂಡ 4,000 ರೂಪಾಯಿ ಹಣ ಜಮೆ ಆಗಿದ್ರೆ ಇನ್ನು 10-12 ದಿನದಲ್ಲಿ ಮತ್ತೆ ನಿಮಗೆ 27ನೇ ಕಂತು ಹಣವೂ ಕೂಡ ಜಮೆ ಆಗೋ ನಿರೀಕ್ಷೆ ಬಂದಿದೆ. ಯಾಕಂದ್ರೆ ಜನವರಿ ತಿಂಗಳದ್ದು ಈಗ ಫೆಬ್ರವರಿ ತಿಂಗಳಲ್ಲಿ ಹಣ ಬಿಡುಗಡೆ ಮಾಡಲೇಬೇಕು. ಹೀಗಾಗಿ ಸರ್ಕಾರ ಈಗ ಮತ್ತೊಂದು ಕಂತಿನ ಹಣವನ್ನ ಬಿಡುಗಡೆ ಮಾಡಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ನಿಮಗೂ ಕೂಡ ಹಣ ಬಂದಿದೆಯಾ, ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ. ಇನ್ನು ಬಿಪಿಎಲ್ ಕಾರ್ಡ್ ಇರ್ಲಿ, ನಿಮ್ದು ಎಪಿಎಲ್ ಕಾರ್ಡ್ ಇರ್ಲಿ, ಎಲ್ಲದಕ್ಕೂ ಕೂಡ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಆದ್ರೆ ವೀಕ್ಷಕರೇ, ನಿಮಗೆ ತುಂಬಾ ಜನ ಗೊತ್ತಿರಬಹುದು, ಎಪಿಎಲ್ ಕಾರ್ಡ್ ಇದ್ದವರು ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಕೂಡ ಅರ್ಜಿ ಹಾಕಿಲ್ಲ, ನಮಗೆ ಹಣ ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಎಪಿಎಲ್ ಕಾರ್ಡ್ ಇದ್ದವ್ರಿಗೂ ಕೂಡ ಹಣ ಬರುತ್ತೆ ಅಂತ ಹೇಳಲಾಗಿದ್ದು, ಯಾರಿಗೆ ಹಣ ಬರಲ್ಲ, ರೇಷನ್ ಕಾರ್ಡ್ ಇರ್ಲಿ, ನಿಮ್ದು ಬಿಪಿಎಲ್ ಇರ್ಲಿ, ಎಪಿ ಇರ್ಲಿ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ. ಆದ್ರೆ ಜಿಎಸ್ಟಿ ಅಕೌಂಟ್, ಜಿಎಸ್ಟಿ ರಿಟರ್ನ್ಸ್ ಮಾಡ್ತಿರಬಾರ್ದು, ಸರ್ಕಾರಕ್ಕೆ ತೆರಿಗೆ ಪಾವತಿದಾರರು ಆಗಿರಬಾರ್ದು. ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ. ಇನ್ನು ರೇಷನ್ ಕಾರ್ಡ್ ಅಲ್ಲಿ ಎಪಿಎಲ್ ಇರ್ಲಿ, ಬಿಪಿಎಲ್ ಇರ್ಲಿ, ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿ ಇರಬೇಕು. ಹೌದು ವೀಕ್ಷಕರೇ, ಯಜಮಾನಿ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಲಾಗಿದೆ. ಇದು ಕಂಪಲ್ಸರಿ ಆಗಿದೆ ವೀಕ್ಷಕರೇ. ನೀವು ಕೂಡ ಎಪಿಎಲ್ ಇರ್ಲಿ, ಬಿಪಿಎಲ್ ಇರ್ಲಿ, ನೀವು ಹಣವನ್ನ ಪಡ್ಕೋಬಹುದು. ತುಂಬಾ ಜನರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಹೌದು, ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ತಾನೇ ತುಂಬಾ 7 ಲಕ್ಷ ಕಾರ್ಡಕ್ಕೂ ಹೆಚ್ಚು ಕಾರ್ಡುಗಳು ಕರ್ನಾಟಕದಲ್ಲಿ ಬಿಪಿಎಲ್ ಇಂದ ಎಪಿಎಲ್ ಗೆ ವರ್ಗಾವಣೆ ಆಗಿದೆ. ಅದರಲ್ಲಿ ಕೆಲವು ಕಾರ್ಡುಗಳು ಯಾವ ತರ ಇದಾವಂದ್ರೆ, ಬಿಪಿಎಲ್ ಕಾರ್ಡ್ ಇದ್ದವು ಜಿಎಸ್ಟಿ ರಿಟರ್ನ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರು, ಅವರ ಬಿಪಿಎಲ್ ಕಾರ್ಡು ರದ್ದಾಗಿದೆ. ಅವರಿಗೆ ಅನ್ನಭಾಗ್ಯ ಅಕ್ಕಿ ಅಂತೂ ಸಿಗಲ್ಲ. ಆದ್ರೆ
ಆ ಒಂದು ಅಕೌಂಟ್ಗೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣ ಕೂಡ ಬರೋದು ಬಂದ್ ಆಗಿದೆ. ಇಲ್ಲಿ ನೀವು ಲೆಕ್ಕ ಮಾಡಬಹುದು, ತೆರಿಗೆ ಪಾವತಿ ಮಾಡ್ತಾ ಇದ್ದ ಮತ್ತು GST ರಿಟರ್ನ್ಸ್ ಮಾಡ್ತಾ ಇದ್ದ BPL ಕಾರ್ಡು ಕೂಡ ರದ್ದಾಗಿದೆ. ಹಾಗಾದ್ರೆ ಇದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣ ಕೂಡ ಆಟೋಮೆಟಿಕ್ ಆಗಿ ಬರೋದು ಬಂದ್ ಆಗುತ್ತೆ ವೀಕ್ಷಕರೇ. ಈ ಎರಡು ಕಾರಣದಿಂದಾಗಿ ನಿಮ್ದು ಕೂಡ BPL ಕಾರ್ಡ್ ರದ್ದಾಗಿದ್ರೆ ನಿಮಗೆ ಇನ್ ಮುಂದೆ ಹಣ ಬರಲ್ಲ ಅಂತಾನೆ ಹೇಳ್ಬಹುದು. ಮತ್ತೆ ಇಲ್ಲಿ ಮೂರನೇದಾಗಿ ನಿಮಗೆ ಏನಾದ್ರೂ ಹೆಲ್ಪ್ ಲೈನ್ ನಂಬರ್ ಬೇಕಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಬೇಕಾದ್ರೆ ಗೃಹಲಕ್ಷ್ಮಿ ಹೆಲ್ಪ್ ಲೈನ್ ನಂಬರ್ ಕೂಡ ತಗೋಬಹುದು. ಈಗ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಬಂಪರ್ ಸುದ್ದಿ. ಇನ್ ಮುಂದೆ ನಿಮಗೆ ಅಕ್ಕಿ ಮಾತ್ರ ಕೊಡಲ್ಲ, ಅಕ್ಕಿ ಜೊತೆಗೆ ಇಂದಿರಾ ಫುಡ್ ಕಿಟ್ ಕೂಡ ವಿತರಣೆ ಮಾಡ್ತಾರೆ. ಎದಕ್ಕಂದ್ರೆ ಇದು 100% ಸರ್ಕಾರದಿಂದ ಬಂದಿರೋ ಅಧಿಕೃತ ಮಾಹಿತಿ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿರೋ ಪ್ರಕಾರ ಫೆಬ್ರವರಿ ಕೊನೆ ವಾರ ಅಥವಾ ಮಾರ್ಚ್ ತಿಂಗಳ ಮೊದಲ ವಾರದಿಂದಲೇ ಇಂದಿರಾ ಫುಡ್ ಕಿಟ್ ವಿತರಣೆ ಪ್ರಾರಂಭವಾಗಲಿದೆ. ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಕುಟುಂಬಕ್ಕೂ ಕೂಡ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಿದ್ದೇವೆ. ಈಗ ಕರ್ನಾಟಕ ಸರ್ಕಾರದಿಂದ ಮೊದಲು 5 kg ಅಕ್ಕಿ ವಿತರಣೆ ಮಾಡ್ತಾ ಇದ್ರು, ನಮ್ಮ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ವಿತರಣೆ ಆಗ್ತಾ ಇತ್ತು. ಈಗ ಕರ್ನಾಟಕ ಪಾಲಿನ 5 kg ಅಕ್ಕಿ ವಿತರಣೆ ಬಂದ್ ಆಗುತ್ತೆ. ಕೇಂದ್ರ ಸರ್ಕಾರದ 5 kg ಅಕ್ಕಿಯನ್ನ ವಿತರಣೆ ಮಾಡ್ತಾರೆ. ಆದ್ರೆ ರಾಜ್ಯ ಸರ್ಕಾರದ ಅಕ್ಕಿಯನ್ನ ಕೊಡೋದ್ರ ಬದಲಾಗಿ ಇಂದಿರಾ ಫುಡ್ ಕಿಟ್ ಅನ್ನ ರೆಡಿ ಮಾಡಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ನಿಮಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಸಿಗುತ್ತೆ, ರಾಜ್ಯ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಫುಡ್ ಕಿಟ್ ಸಿಗುತ್ತೆ. ಈ ಒಂದು ಫುಡ್ ಕಿಟ್ ನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಈ 4 ವಸ್ತುಗಳು ಕೂಡ ಉಚಿತವಾಗಿ ಸರ್ಕಾರದಿಂದ ನಿಮಗೆ ಕೊಡಲಾಗುತ್ತೆ. ನೀವು ಕೂಡ BPL ಪಡಿತರ ಚೀಟಿದಾರರಾಗಿದ್ರೆ ನಿಮಗೆ ಇಂದಿರಾ ಫುಡ್ ಕಿಟ್ ಮಾರ್ಚ್ 10ನೇ ತಾರೀಕಿನ ಒಳಗೆ ವಿತರಣೆ ಮಾಡೋ ನಿರೀಕ್ಷೆ ಕೂಡ ಇಲ್ಲಿ ಇರುವಂತದ್ದು. ಇನ್ನು ಎರಡನೇದಾಗಿ ವೀಕ್ಷಕರೇ, ಈ ಒಂದು BPL ಕಾರ್ಡು ತುಂಬಾ ಜನ ಕಳೆದುಕೊಂಡಿದ್ದಾರೆ. ಮಕ್ಕಳು ಬೇರೆ ಕಡೆಗೆ ಕೆಲಸ ಮಾಡಿಕೊಂಡು ತೆರಿಗೆ ಪಾವತಿ ಮಾಡ್ತಾ ಇದ್ರು, ಆದ್ರೆ ತಂದೆ ತಾಯಿ ಹಳ್ಳಿಯಲ್ಲಿ, ಸಿಟಿಯಲ್ಲಿ ಇದ್ದು ಅವರ BPL ಕಾರ್ಡು APL ಕಾರ್ಡ್ ಆಗಿದೆ. ಹೀಗಾಗಿ ಮಕ್ಕಳು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಹೋಗಿದ್ರೆ, ಅಲ್ಲಿ ಏನಾದ್ರೂ ತೆರಿಗೆ ಪಾವತಿ ಮಾಡಿದ್ರೆ ಇದ್ದ ಊರಲ್ಲಿ ಅವರಿಗೆ BPL ಕಾರ್ಡ್ ವಿತರಣೆ ಮಾಡಬಹುದು. ಇದರ ಬಗ್ಗೆ ಸೂಕ್ಷ್ಮವಾಗಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ವೀಕ್ಷಕರೇ. ಇನ್ ಮುಂದೆ 5 ಗ್ಯಾರಂಟಿ ಅಲ್ಲ 10 ಗ್ಯಾರಂಟಿ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ 10 ಗ್ಯಾರಂಟಿಗಳು ಯಾವುದು? ನಿಮ್ಗೆ ಗೊತ್ತಿರೋ ಹಾಗೆ ಪಂಚ ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿ ಮೊದಲಿತ್ತು, ಮತ್ತೆ 5 ಹೊಸ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ DCM DK ಶಿವಕುಮಾರ್ ಸರ್ ಅವರು. ಹೌದು ವೀಕ್ಷಕರೇ, ಹಾಗಾದ್ರೆ 10 ಗ್ಯಾರಂಟಿಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಇಲ್ಲಿ ಪಂಚ ಗ್ಯಾರಂಟಿ ನಿಮಗೆಲ್ಲ ಗೊತ್ತೇ ಇದೆ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, 4ನೇದಾಗಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, 5ನೇದಾಗಿ ಯುವ ನಿಧಿ ಯೋಜನೆ ಆಗಿರ್ಬೋದು. ಈಗ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಅಂತಾನೂ ಕೂಡ ಘೋಷಣೆ ಮಾಡಿದ್ದು ನಿಮಗೆ ಗೊತ್ತಿರಬಹುದು. 7ನೇ ಗ್ಯಾರಂಟಿ ನೀರು, ಕುಡಿಯುವ ನೀರಿನ ಯೋಜನೆ ಆಗಿರ್ಬೋದು, ರೈತರಿಗೆ ನೀರಾವರಿ ಯೋಜನೆ ಆಗಿರ್ಬೋದು, 7ನೇ ಗ್ಯಾರಂಟಿ ಅಂತ ಘೋಷಣೆ ಮಾಡಿದ್ರು ವೀಕ್ಷಕರೇ. ಅದೇ ತರ 8ನೇ ಗ್ಯಾರಂಟಿ ವಸತಿ ರೈತರಿಗೆ ಸೂರು ಕಲ್ಪಿಸೋದಾಗಿರ್ಬೋದು. ಇನ್ನು 9ನೇ ಗ್ಯಾರಂಟಿ ಆಸ್ತಿ ಮಾಲೀಕರಿಗೆ ಸುಲಭವಾಗಿ ಈ ಖಾತಾ ನೀಡುವುದು ವೀಕ್ಷಕರೇ. ಹೌದು, ಅಂಗೈಯಲ್ಲಿ ಖಾತಾ ನೀಡೋದು ಈ ಖಾತಾ, ಇದನ್ನು ಕೂಡ 9ನೇ ಗ್ಯಾರಂಟಿ ಅಂತ ಹೇಳಲಾಗಿದೆ. ಇನ್ನು 10ನೇ ಗ್ಯಾರಂಟಿ ಎಲ್ಲರಿಗೂ ಕೂಡ ಉಚಿತವಾಗಿ ಗುಣಮಟ್ಟದ ಒಂದು ಆಸ್ಪತ್ರೆಯಲ್ಲಿ ಉಚಿತವಾಗಿ ಆರೋಗ್ಯ ನೀಡುವುದು ನಮ್ಮ ಸರ್ಕಾರದ ಸಂಕಲ್ಪ ಅಂತಾನೂ ಕೂಡ ಹೇಳಿದ್ದಾರೆ. ಹೌದು, 10ನೇ ಗ್ಯಾರಂಟಿಯಾಗಿ ಉಚಿತ ಆರೋಗ್ಯ ಸೇವೆ ನೀಡುವುದು ನಮ್ಮ ಸರ್ಕಾರದ ಮತ್ತೊಂದು 10ನೇ ಗ್ಯಾರಂಟಿಯ ಸಂಕಲ್ಪವಾಗಿದೆ ಅಂತ ನಮ್ಮ ಸರ್ಕಾರ ಕಾರ್ಯರೂಪಕ್ಕೆ ತರಲಿದೆ ಅಂತ DCM DK ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಈ 10 ಗ್ಯಾರಂಟಿ ಬಗ್ಗೆ ನಿಮಗೆ ಸೂಪರ್ ಅನ್ಸಿದ್ರೆ 10 ಗ್ಯಾರಂಟೀಸ್ ಅಂತ ನೀವು ಕೂಡ ಕಮೆಂಟ್ ಮಾಡಿ. ಇದರ ಬಗ್ಗೆ ಸಪರೇಟ್ ಆಗಿ ಇನ್ನೊಂದು ವಿಡಿಯೋ ಬರುತ್ತೆ ನಿಮಗೆ. ಮತ್ತೆ ವೀಕ್ಷಕರೇ, ಇಲ್ಲಿ 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಮುಂದಿನ ಬರೋ ದಿನಗಳಲ್ಲಿ ಭಾರಿ ಒಂದು ಏರಿಕೆನೂ ಕಾಣಬಹುದು, ಇಳಿಕೆನೂ ಕಾಣಬಹುದು. ಎದಕ್ಕಂದ್ರೆ ವೀಕ್ಷಕರೇ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ. ಹೌದು ವೀಕ್ಷಕರೇ, ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಮತ್ತೆ ಈಗ ಜಾಸ್ತಿ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಬಂಗಾರ ಮತ್ತು ಬೆಳ್ಳಿ ದರ ಸೋಮವಾರ ಓಪನ್ ಆಗ್ತಾ ಇದ್ದಂತೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿರುವಂತದ್ದು ವೀಕ್ಷಕರೇ. ಒಂದು ಕಡೆಗೆ ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಭೀತಿ ಶುರುವಾಗಿದೆ, ಮತ್ತೊಂದು ಕಡೆಗೆ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಾಗ ಬಂಗಾರ ಬೆಳ್ಳಿ ದರ ಏರಿಕೆ ಆಗಿತ್ತು. ಆದ್ರೆ ಈ ಬಾರಿ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಭೀತಿ ಶುರುವಾಗಿದೆ. ಹೀಗಾಗಿ ಮತ್ತೆ ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಡಾಲರ್ನ ಯಾವಾಗ ಒಂದು ಹೂಡಿಕೆ ಕಡಿಮೆ ಆಗುತ್ತೆ ನೋಡಿ, ಬಂಗಾರದಲ್ಲಿ ಹೂಡಿಕೆ ಜಾಸ್ತಿ ಆಗುತ್ತೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ, ವಿದೇಶಗಳು ಕೂಡ ಇಲ್ಲಿ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದನ್ನ ಪ್ರಾರಂಭ ಮಾಡಿತ್ತು, ಸೇಫ್ ಅಸೆಟ್ ಅಂತ. ಹೀಗಾಗಿ ಇಲ್ಲೂ ಕೂಡ ಬಂಗಾರ ಬೆಳ್ಳಿ ದರ ಭಾರಿ ಒಂದು ಏರಿಕೆ ಆಗಿತ್ತು ವೀಕ್ಷಕರೇ. ಈಗ ಮತ್ತೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂದ್ರೆ ಯುದ್ಧ ಭೀತಿಗಳು ಶುರುವಾಗಿರೋದ್ರಿಂದ ಮತ್ತೆ ಬಂಗಾರ ಮತ್ತು ಬೆಳ್ಳಿ ದರ ಆಕಾಶಕ್ಕೆ ಏರಿಕೆ ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಸೋಮವಾರ ಮತ್ತೆ ಈಗ ಬಂಗಾರದ ಬೆಲೆಯಲ್ಲಿ ದಾಖಲೆ ಒಂದು ಏರಿಕೆ ಕಂಡಿದೆ. ಇವತ್ತಿನ 10 ಗ್ರಾಂನ ದರ ಬಂದು ಒಂದೇ ದಿನ 2070 ರೂಪಾಯಿ 10 ಗ್ರಾಂ ಮೇಲೆ ಬಂಗಾರ ದರದಲ್ಲಿ ಏರಿಕೆ ಕಂಡಿದ್ದು 1,59,000 ರೂಪಾಯಿ ಇದ್ದದ್ದು ಈಗ
1,61,350 ರೂಪಾಯಿ ಆಗಿದೆ. ಇನ್ನು ಎರಡನೇದಾಗಿ ಬೆಳ್ಳಿ ದರವು ಕೂಡ ದಾಖಲೆ ಮಟ್ಟಕ್ಕೆ ಕುಸಿತವಾಗಿ ಈಗ ಮತ್ತೆ ಏರಿಕೆ ಪರ್ವ ಕಂಡಿದೆ ವೀಕ್ಷಕರೇ. 2,75,000 ರೂಪಾಯಿದದ್ದು ಈಗ 2,90,000 ರೂಪಾಯಿ ಗಡಿಯತ್ತ ಬಂದು ನಿಂತಿದೆ ಮತ್ತೆ 1 ಕೆಜಿ ಬೆಳ್ಳಿ ದರ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವೀಕ್ಷಕರೇ. ಕರ್ನಾಟಕದಲ್ಲೂ ಕೂಡ ಬೇರೆ ದೇಶಗಳ ರೀತಿಯಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಕರ್ನಾಟಕದಲ್ಲೂ ಕೂಡ ಮೊಬೈಲ್ ಬ್ಯಾನ್ ಅಂದ್ರೆ ಮೊಬೈಲ್ ನಿಷೇಧ ಹೇರೋ ಸಾಧ್ಯತೆ ಕಂಡು ಬರ್ತಾ ಇದೆ. ಆಸ್ಟ್ರೇಲಿಯಾ ರೀತಿ ಕ್ರಮಕ್ಕೆ ಕರ್ನಾಟಕದಲ್ಲೂ ಕೂಡ ಚಿಂತನೆ ಶುರುವಾಗಿದೆ. ಹೌದು, ಶಾಲೆ ಮಕ್ಕಳಲ್ಲಿ ಮೊಬೈಲ್ ಗೀಳು ಹೆಚ್ಚುತ್ತಿರೋದು ತಡೆಯಲು ರಾಜ್ಯದಲ್ಲಿ 16 ವರ್ಷದ ಒಳಗಿನವರಿಗೆ ಮೊಬೈಲ್ ಬಳಕೆ ನಿಷೇಧ ಬಗ್ಗೆ ಸರ್ಕಾರ ಈಗ ಗಂಭೀರವಾಗಿ ಚಿಂತನೆ ನಡೆಸಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ, ಈಗ ಆಸ್ಟ್ರೇಲಿಯಾ ಮಾತ್ರ ಅಲ್ಲ, ಯುರೋಪಿಯನ್ ದೇಶಗಳಲ್ಲೂ ಕೂಡ ಈಗಾಗಲೇ 16 ವರ್ಷದ ಒಳಗಿನ ಮಕ್ಕಳ ಕೈಗೆ ಮೊಬೈಲ್ ನೀಡುವಂತಿಲ್ಲ ಅಂತ ಒಂದು ಬ್ಯಾನ್ ಅನ್ನ ಹೇರಿದೆ. ನಮ್ಮ ರಾಜ್ಯದ ವಿದ್ಯಾರ್ಥಿಗಳ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿದ್ದಾರೆ. ತುಂಬಾ ಜನರು ವಿದ್ಯಾರ್ಥಿಗಳು ಇದರಲ್ಲಿ ಕಾಲ ಕಳೀತಾ ಇದ್ದಾರೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಪುಸ್ತಕ ಹಿಡಿಯೋದ್ರ ಬದಲಾಗಿ ಮೊಬೈಲ್ ಫೋನ್ ಗಳನ್ನ ಹಿಡಿತಾ ಇದ್ದಾರೆ. ಈಗಿನ ಕಾಲದಲ್ಲಿ ಮೊಬೈಲ್ ಫೋನ್ ಚಿಕ್ಕ ಮಕ್ಕಳ ಕೈಗೆ ಕೊಟ್ಟರೆ ತುಂಬಾನೇ ಒಂದು ಡೇಂಜರ್ ಅಂತಾನು ಕೂಡ ಇಲ್ಲಿ ಎಲ್ಲರೂ ಕೂಡ ಗೊತ್ತಿರೋದೆ. ಹೀಗಾಗಿ ಈಗ ಇದರಿಂದ ಓದಿಗೆ ತೊಂದರೆ ಆಗಬಾರ್ದು ಅಂತ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡೋದು ಬ್ಯಾನ್ ಮಾಡಬಹುದು. PUC ವಿದ್ಯಾರ್ಥಿಗಳಿಗೂ ತರಗತಿಯಲ್ಲಿ ಮೊಬೈಲ್ ಬಳಕೆಗೆ ನಿಷೇಧ ಮಾಡಲು ವಿಸಿಗಳ ಒಂದು ಸಲಹೆ ಕೂಡ ಇಲ್ಲಿ ಬಂದಿರುವಂತದ್ದು. ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಫೋನ್ ಸಂಪೂರ್ಣವಾಗಿ ಬ್ಯಾನ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.